ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತು ನಾವು ಮಾಡಾತಿದ್ದ ಪಾಲಕ್ ಸೊಪ್ಪಿಂದ ರೆಸಿಪಿ. ನಿಮ್ಮ ಮನೆಯೊಳಗೆ ಪಾಲಕ್ ಸೊಪ್ಪು ಐತ್ರಿ, ಅದರಿಂದ ಬರೀ ನೀವು ಚಪಾತಿ, ರೈಸ್ ಮತ್ತು ಅದರಿಂದ ನಾನಾ ಥರ ಐಟಮ್ಸ್ ಮಾಡ್ತಾರೆ. ಅದು ತಿಂದು ಬೇಜಾರಾಗಿದ್ರೆ ನಾನು ಇವತ್ತು ದಾಬಾ ಸ್ಟೈಲಿಂದ ಪಾಲಕ್ ಸೊಪ್ಪಿಂದ ಸಬ್ಜಿ ಮಾಡತ್ತೀನಿ ನೋಡ್ರಿ. ದಾಬಾ ಸ್ಟೈಲ್ ಒಳಗೆ ಭಾರಿ ಬೆಸ್ಟ್ ಇರ್ತೈತಿ. ಇದಕ್ಕಂತೂ ತಂದೂರಿ ರೊಟ್ಟಿ, ಚಪಾತಿ, ಅನ್ನ, ನೀವು ಪೂರಿ ಏನು ಬೇಕಾದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗೈತಿ. ಒಂದು ಸತಿ ನೀವು ಇದನ್ನು ತಿನ್ನಾಕ ಕುಂತ್ಬಿಟ್ರೆ ಕೈ ಕೆಳಗೆ ಇಳಿಸೋಂಗಿಲ್ಲ ನೋಡ್ರಿ, ಬಳ್ಳ ಸತ್ಯಕ್ಕೆ ನೆಕ್ಕಿತ್ತೀರಿ, ಅಷ್ಟು ರುಚಿಯಾಗೈತಿ. ಇದಕ್ಕೆ ಬೇಳೆ ಮತ್ತು ಭಾಳ ಐಟಮ್ಸ್ ಏನು ಬೇಡ. ನಮ್ಮ ಮನೆಯೊಳಗೆ ಅಡುಗೆ ಮನೆಯೊಳಗೆ ಏನು ಸಾಮಾನು ಇರ್ತಾವಲ್ಲ ಅಷ್ಟರೊಳಗೆ ನಾವು ಇವತ್ತು ಮಾಡ್ಕೊಂಡು ತಿಂದುಬಿಡೋಣ ನೋಡ್ರಿ. ಫಸ್ಟ್ ಒಂದು ಪಾಲಕ್ ಸೊಪ್ಪು ಕಟ್ಟಿದ್ಬಿಟ್ಟಂದ್ರೆ ಸಾಕು ನೋಡ್ರಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ನಾನು ಪಾಲಕ್ ಸೊಪ್ಪು ತೊಳ್ಯಾಕ ಒಂದು ಬುಟ್ಟಿ ಒಳಗೆ ನೀರು ತೊಗೊಂಡೆ ನೋಡ್ರಿ. ಅದಕ್ಕೆ ಉಪ್ಪು ಹಾಕ್ಕೊಂಡೇನಿ. ಉಪ್ಪು ಹಾಕ್ಕೊಂಡು ಪಾಲಕ್ ಸೊಪ್ಪು ಒಂದು ಕಟ್ ಅಷ್ಟು ಐತೆ ನೋಡ್ರಿ. ಇದು ಪಾಲಕ್ ಸೊಪ್ಪು. ಈ ಪಾಲಕ್ ಸೊಪ್ಪನಿಗೆಲ್ಲ ಸ್ವಚ್ಛಕ್ಕೆ ತೊಳ್ಕೊಂಡು ನೀರು ಬಸಿಯಾಕೆ ಇಟ್ಬಿಡೋಣ. ಅಂದ್ರೆ ಅದರೊಳಗಿನ ನೀರೆಲ್ಲ ಬಸಿದು ಹೋಗ್ಬೇಕು. ಆಮೇಲೆ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ. ನಾವು ಒಂದು ಸ್ವಲ್ಪ ಈ ಕಡೆ ಏನೋ ಮಾಡೋ ಮಟ್ಟ ಅಂದರೆ ಇದು ಒಂದು ಸ್ವಲ್ಪ ಕರ್ರಗಾಗ್ಬಿಡುತ್ತೆ ನೋಡ್ರಿ ಶೇಂಗಾ. ಇಷ್ಟು ಹುರಿಯೋದು ಬೇಡ, ಸ್ವಲ್ಪ ಹುರ್ಕೋರಿ ಸಾಕು. ಕರ್ರಗಾಗೋ ಮಟನೂ ಬಿಡಬೇಡ್ರಿ. ಆಮೇಲೆ ಪಾಲಕ್ ಸೊಪ್ಪೆಲ್ಲ ನೀರು ಬಸ್ತೈತೆ ನೋಡ್ರಿ, ಅದನ್ನು ಹೆಚ್ಕೊಂಡ್ಬಿಡೋಣ. ಅಗದಿ ಸಣ್ಣಗೆ ಹೆಚ್ಕೋರಿ. ನಾ ಈಗ ಹೆಚ್ಚು ತೋರ್ಸಾತಿಲ್ಲ, ಈ ರೀತಿ ಹೆಚ್ಕೋಬೇಕು ನೋಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಚಾನಲ್ಗೆ ಹೊಸದಾಗಿ ಬಂದ್ರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನೇ ಕರಿತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ಹೊಸ ವಿಡಿಯೋ ನಿಮ್ಗೆ ಫಸ್ಟ್ ಬರ್ತೈತಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ಲಾಂದು ಪೂರ್ತಿ ವಿಡಿಯೋ ನೋಡಿರಿ. ಆಮೇಲೆ ಈಗ ಪಾಲಕ್ ಸೊಪ್ಪೆಲ್ಲ ನಾನು ಹೆಚ್ಕೊಂಡು ಒಂದು ಪ್ಲೇಟ್ ಒಳಗೆ ಸೈಡ್ಗೆ ಇಟ್ಕೊಂಡೇನಿ. ಟಮಾಟೆ ಹಣ್ಣು, ಒಂದು ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ತೆಗೆದು ಅದನ್ನು ಹೆಚ್ಕೊತೇನೆ ನೋಡ್ರಿ ಸಣ್ಣಗೆ. ನಿಮಗೆ ಈ ರೀತಿ ಬೆಳ್ಳುಳ್ಳಿ ಹೆಚ್ಕೊಳಕ್ಕಾಗ್ಲಿಕ್ರೆ ಒಂದು ಮಿಕ್ಸಿ ಒಳಗೆ ಒಂದು ಸಣ್ಣಗೆ ಒಂದು ರೌಂಡ್ ತಿರುವಾದರೂ ಹಾಕೋಬೋದು ರೀ ಇದಕ್ಕೆ. ಆಮೇಲೆ ಶೇಂಗಾ ಹುರಿದಿಟ್ಟಿದ್ವಲ್ಲ ಅದರದ್ದು ಸಿಪ್ಪಿ ಎಲ್ಲ ತಗೊಂಡ್ಬಿಡ್ತೇನೆ ನೋಡ್ರಿ. ತಗೊಂಡು ಅದನ್ನೆಲ್ಲನೂ ಶೇಂಗಾ ಎಷ್ಟು ತೊಗೊಂಡಿದ್ನಲ್ಲ ಅಷ್ಟೂ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಆಮೇಲೆ ಪುಟಾಣಿ 1-2 ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ಫಸ್ಟ್. ಈಗ ಇದು ನನಗೆ ಪಾಲಕ್ ಸೊಪ್ಪಿಗೆ ಭಾಳ ಅನ್ಸಾತ್ರಿ. 1-2 ಸ್ಪೂನಷ್ಟು ತೆಗೆದಿಡ್ತೇನೆ ನೋಡ್ರಿ. ಇದ್ರೊಳಗೆ ನಾವು ಯಾವ ಪಲ್ಯಕ್ಕಾದರೂ ಹಾಕ್ಕೊಂಡು ಮಾಡ್ಕೊಬೋದು. ಇದನ್ನು ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಇದು ಪೌಡ್ರ್ ಪಲ್ಯಕ್ಕದು ಹಾಕಿದ್ರೆ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ರೀತಿ ಮಂದಗಿರ್ಬೇಕು ರೀ. ಭಾಳ ನೀರಾಗಿ ಭಾಳ ಗಟ್ಟಿನೂ ಮಾಡೋಕೆ ಹೋಗ್ಬೇಡ್ರಿ. ಗಟ್ಟಿ ಆದರೆ ಭಾಳ ಪಲ್ಯ ಒಂಥರ ಅನ್ನಿಸ್ತೈತಿ. ನಾ ಈಗ ತೋರಿಸಿದ್ನೆಲ್ಲ ಸೇಮ್ ಅದೇ ರೀತಿ. ಆಮೇಲೆ ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಸಣ್ಣ ಬಾಳಿಗೆ ಇಟ್ಕೊಂಡೀನಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ರೀತಿ ಬಾಡಿಸ್ಕೊತೀನಿ ನೋಡ್ರಿ. ಆದ್ರೆ ಪಾಲಕ್ ಸೊಪ್ಪಿಂದೆಲ್ಲ ನೀರು ಬಿಡೋ ಮಟ್ಟ ಈ ರೀತಿ ಬಾಡಿಸ್ಕೋರಿ. ಈಗ ಇದನ್ನು ಸೈಡ್ ಇಟ್ಕೋತೀನಿ. ದೊಡ್ಡ ಬಾಳಿಗೆ ಇಟ್ಕೋತೀನಿ. ಆಗಳ ಶೇಂಗಾ ಹುರಿದಿವಲ್ಲ ಅದನ್ನ ಇಟ್ಕೋತೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕೋರಿ. ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಡಾಬಾ ಸ್ಟೈಲ್ ಹಂಗೆ ಕಾಣಿಸ್ತೈತಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ ನೋಡ್ರಿ. ತುಪ್ಪ ಹಾಕಿದ್ರೆ ಘಮ ಘಮ ಅಂತೈತಿ. ಆಮೇಲೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಂಡೆ. ಅದೆಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋತಂದ್ರೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ಮಟ್ಟ ಬಾಡಿಸ್ಕೊರಿ ಸ್ವಲ್ಪ. ಆಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೇನಿ. ಒಣ ಮೆಣ್ಸಿನ್ಕಾಯಿ 1-2 ಈ ರೀತಿ ಚೂಟ್ಕೊಂಡು ಹಾಕ್ಕೊಂಬಿಡ್ರಿ. ಒಣ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹೊತ್ತನ ಬಾಡಿಸಿಂದ ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಈಗ ಟಮಾಟೆ ಹಣ್ಣೆಲ್ಲ ಮೆತ್ತಗಾಗಿಂದ ಇದಕ್ಕೆ ಈಗ ಏನೇನು ಬೇಕಲ್ಲ ಮಸಾಲೆ ಹಾಕ್ಕೊಂಬಿಡೋಣ. ಮನೆ ಒಳಗೆ ಒಂದು 3 ಮಸಾಲೆ ಇದ್ರೆ ಸಾಕು ನೋಡ್ರಿ. ಮನೆ ಒಳಗೆ ಇದ್ದಂಥದ್ದು ಹಾಕ್ಕೊತೇನೆ ನಾನು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಬಿಡ್ರಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋರಿ. ಆಮೇಲೆ ನಾನು ಖಾರ 2 ಥರ ಹಾಕೋತೇನೆ ನೋಡ್ರಿ. ಒಂದು ಖಾರದ್ದು ಹಾಕೋತೀನಿ, ಒಂದು ಇದು ಕಲರ್ಗೋಸ್ಕರ ಹಾಕೋತೀನಿ. ಈಗ ಇದನ್ನಿಷ್ಟೂ ಬಾಡಿಸ್ಕೊಂಬಿಡೋಣ. ನಿಮ್ಮ ಕಡೆ ಯಾವುದೈತಲ್ಲ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ಇದನ್ನು ಮಸಾಲೆ ಎಲ್ಲ ಇದು ಎಣ್ಣೆ ಒಳಗೆ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ್ರಿ. ಈಗ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತನ ಕಲಿಸ್ಕೊಳೋಣ. ಆಮೇಲೆ ನಾವೀಗ ಮಿಕ್ಸಿ ಜಾರ್ ಒಳಗೆ ರುಬ್ಬಿಟ್ಟಿದ್ವಲ್ಲ ಶೇಂಗಾ ಪುಟಾಣಿನ ಅದನ್ನು ಹಾಕೋತೇವೆ ನೋಡ್ರಿ. ಈಗ ನಾವು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಂಡಾಗ ಎಷ್ಟು ಫ್ಲೇವರ್ ಬರ್ತೈತಲ್ರಿ. ನಾವು ಗೋಡಂಬಿ ಇಲ್ಲ ಅಂದರೂ ಈ ರೀತಿ ಮಾಡ್ಕೊಂಡು ಮಾಡ್ಕೋಬೇಕ್ರಿ.
ನೋಡ್ರಿ ಎಷ್ಟು ಮಸ್ತ್ ಬರತ್ತಲ್ಲ. ನೀವು ಇದಕ್ಕೆ ಪನ್ನೀರ್ ಹಾಕ್ಬಿಟ್ರಂಕ್ರಿ ಆಹಾ ಎಷ್ಟು ರುಚಿಯಾಗಿರ್ತೈತೆ ಅಂದ್ರೆ ಬಾಯಿ ಒಳಗೆ ಹೇಳ್ತಾನೆ ಬಾಯಿ ಒಳಗೆ ನೀರು ಬರ್ತೈತೆ ನೋಡ್ರಿ. ಅಷ್ಟು ರುಚಿಯಾಗಿತ್ತು. ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ. ಮನೆಯೊಳಗೆ ಎಲ್ಲರೂ ನಿಮ್ಮನ್ನ ತಿಂದೋರೆಲ್ಲ ಹೊಗಳ್ತಾರೆ ಹೆಂಗೆ ಮಾಡಿದ್ರಿ ಅಂತಾರೆ. ಈಗ ಅದನ್ನು ಒಂದು ಸ್ವಲ್ಪ ಹೊತ್ತನ ಬಾಡಿಸ್ಕೊಂಡು ನೋಡ್ರಿ ಬಾಯಿ ಮುಚ್ಚಿಟ್ಟಿದ್ದೆ ನಮ್ದು 5 ನಿಮಿಷ ಅಷ್ಟು. ಈಗ ಅದು ಎಲ್ಲ ಎಣ್ಣೆ ಬಿಟ್ಟೈತಿ ಸೈಡ್ಗೆಲ್ಲ. ಇನ್ನೊಂದು ಸ್ವಲ್ಪ ಹೊತ್ತನ ಬಾಡಿಸ್ಕೊಂಡು ಈಗ ನಾ ಪಾಲಕ್ ಸೊಪ್ಪೆಲ್ಲ ಹುರಿದಿಟ್ಟಿದ್ನೆಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಅನ್ನಕ್ಕಂತರೂ ಅಷ್ಟು ರುಚಿಯಾಗಿತ್ತು ನೋಡ್ರಿ. ಬಳ್ಳೆಲ್ಲ ಅನ್ನ ಲಾಸ್ಟಿಗೆ ಬಳ್ಳೆಲ್ಲ ಸೀಪೋ ಮಟನೂ ಅಷ್ಟು ಬಾಯಿ 2 ದಿನ ಆದರೂ ಇದ್ರ ಟೇಸ್ಟ್ ಹೋಗೋದಿಲ್ಲ. ವಾರಕ್ಕೆ 3-4 ಸತಿ ಇದನ್ನು ಮಾಡ್ಕೊಂಡು ತಿಂತೀರಿ ನೀವು. ಪಾಲಕ್ ಸೊಪ್ಪಿಂದ ರೈಸ್ ಚಪಾತಿ ಎಲ್ಲ ಬಿಡ್ತೀರಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹುರಿದಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತನ ಬಾಡಿಸ್ಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡ್ತೇನೆ ನೋಡ್ರಿ. ಮತ್ತು ನಾ ಈಗ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಮತ್ತು ಎದ್ರೊಳಗಿಂದ ನೋಡಾತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ. ಇನ್ನು ಹೆಚ್ಚು ನೀವು ಶೇರ್ ಮಾಡಿದಷ್ಟು ನಾವು ಹೆಚ್ಚು ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡ್ದಂಗೆ ಆಕೈತಿ. ನೀವು ನೋಡ್ರಿ ಎಷ್ಟು ಮಸ್ತಾಗಿ ಎಲ್ಲ ಪೂರ ಎಣ್ಣೆ ತುಪ್ಪ ಎಲ್ಲ ಬಿಟ್ಕೊಂಡೈತದ. ಎಷ್ಟು ಮಸ್ತ್ ಕಾಣತೈತಲ್ರಿ, ಸೂಪರಾಗಿ ಕಾಣತೈತಿ. ನೀವು ಒಂದ್ಸತಿ ಮನೆಯೊಳಗೆ ಖಂಡಿತ ಟ್ರೈ ಮಾಡಿರಿ. ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳ್ರಿ. ಭಾರಿ ಬೆಸ್ಟ್ ಆಗೈತೆ ನೋಡ್ರಿ. ನಾವೇನು ನಮ್ಮ ಮನೆಯೊಳಗೆ ಮಾಡಿದ್ದೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂದ್ರೆ ಕೈ ಸತ್ಯಕ್ಕಷ್ಟು ಘಮ ಘಮ ಅನ್ನತ್ತಿದ್ರದ್ದು ಸ್ಮೆಲ್. ಈಗ ನೋಡ್ರಿ ಅದಕ್ಕೆ ಅನ್ನ ಮಾಡಿದ್ದೆ ನಾನು. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು ತೋರ್ಸಾತೀನಿ ನಿಮಗೆ. ಮಾಡಿಲ್ಲ ಅಂದ್ರೆ ಇದಕ್ಕೆ ಫಸ್ಟ್ ಮಾಡ್ಕೊಂಡು ತಿನ್ನಿರಿ. ಭಾಳ ಸಾಮಾನು ಇಲ್ಲರಿ ಅಡುಗೆ ಮನೆಯೊಳಗೆ ಎಷ್ಟು ಇರ್ತಾವಲ್ಲ ಸಾಮಾನು ಅಷ್ಟು ಹಾಕ್ಕೊಂಡು ಮಾಡ್ಕೊಂಡೇನಿ ನಾನು. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತಲ್ಲ, ಸೂಪರ್ ಕಾಣತೈತಿ. ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ. ನೀವು ಯಾವ್ಯಾವ ಥರ ಪಾಲಕ್ ಸೊಪ್ಪಿಂದ ಡಿಶ್ ಮಾಡ್ತೀರಿ ಹೇಳ್ರಿ, ಬ್ರೇಕ್ಫಾಸ್ಟ್ ಮಾಡ್ತೀರಿ ಹೇಳ್ರಿ. ನಾನು ಇನ್ನೊಂದು ವಿಡಿಯೋದಾಗ ಅದನ್ನು ಟ್ರೈ ಮಾಡ್ತೀನಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.